ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಲೇಯರ್ಸ್ ಇನ್ ಲೈಫ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದು ನನ್ನ ನೆಕ್ಸ್ಟ್ ಡೇ ಆಫೀಸ್ ವ್ಲಾಗ್ ಆಗಿರುತ್ತೆ, ಅಂದರೆ ಫ್ರೈಡೇ ವ್ಲಾಗ್. ಬೆಳಗ್ಗೆ ಬೇಗನೆ ಎದ್ದೆ. ಕೆಲವೊಂದು ಸರಿ ನಮಗೆ ಎದ್ದಿದ ತಕ್ಷಣ ದೇವ್ರ ಫೋಟೋ ಏನೂ ಇರಲ್ಲ. ಸೊ ಹಾಗಾಗಿ ನಮ್ಮ ಹಂಗೈ ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ ಅಂತ ಮಂತ್ರ ಹೇಳಿ ನಿಮ್ಮ ಹಂಗೈ ನೋಡಿಕೊಂಡು ನಿಮ್ಮ ದಿನಾನ ಸ್ಟಾರ್ಟ್ ಮಾಡಿ. ಸೊ ನಾನು ಹಾಗೆ ಎದ್ದು ಸ್ಟಾರ್ಟ್ ಮಾಡಿ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಬಿಕಾಸ್ ಆ್ಯಸ್ ಯೂಶ್ವಲ್ ನನಗೆ ಯೋಗ ಕ್ಲಾಸ್ ಇರೋದ್ರಿಂದ 5:30ಗೆ ಫ್ರೆಶ್ ಅಪ್ ಆಗಿ ಬಂದು ಯೋಗ ಕ್ಲಾಸ್ನ ಸ್ಟಾರ್ಟ್ ಮಾಡಿದೆ. ಸೊ 1 ಅವರ್ ಯೋಗ ಕ್ಲಾಸ್ ಇರೋದ್ರಿಂದ ಫಸ್ಟು ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೀನಿ. ಮೆಡಿಟೇಷನ್ ಎಲ್ರಿಗೂ ತುಂಬ ಮುಖ್ಯ ಆಗುತ್ತೆ. ಕೆಲವರು ಈಗ ಆಫೀಸಲ್ಲೆಲ್ಲ ವರ್ಕ್ ಮಾಡ್ತಿರೋರಿಗೆ, ಸ್ಟ್ರೆಸ್ ಲೈಫ್ ಲೀಡ್ ಮಾಡ್ತಿರೋರಿಗೆ ಯೋಗ ಮಾಡೋದ್ರಿಂದ ಅಥವಾ ಮೆಡಿಟೇಷನ್ ಮಾಡೋದ್ರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ. ಸೊ ಎವ್ರಿ ಡೇ ನಿಮ್ಮ ಲೈಫಲ್ಲಿ 5 to 10 ಮಿನಿಟ್ಸ್ ಮೆಡಿಟೇಷನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಈವ್ನಿಂಗ್ ಆದರೂ ಸರಿ, ಮಾರ್ನಿಂಗ್ ಆದರೂ ಸರಿ, ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ಮೆಡಿಟೇಷನ್ ಮಾಡಿ. ಇಟ್ ಫೀಲ್ ರಿಲೀಫ್, ನಿಮ್ಮ ಬಾಡಿ ಚೆನ್ನಾಗಿರುತ್ತೆ. ಸೊ ಕೊನೆಗೆ ಪ್ರಾಣಾಯಾಮ ಮಾಡಿ ನಾನು ಯೋಗನ ಕಂಪ್ಲೀಟ್ ಮಾಡ್ತೀನಿ ಅವತ್ತಿನ ಯೋಗ ದಿನಾನ. ಸೊ ಇದರ ಮಧ್ಯೆ ಕೆಲವೊಂದು ಆಸನಗಳನ್ನ ಮಾಡ್ತೀವಿ. ಸೊ ಅದು ಯೋಗ ಡೈಲಿ ಪ್ರಾಕ್ಟೀಸ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಎರಡೂ ತುಂಬ ಮುಖ್ಯ ಆಗುತ್ತೆ. ಸೊ ಎಲ್ಲರೂ ಡೈಲಿ ಲೈಫಲ್ಲಿ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಮುಗಿಸಿ ನಾನು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆದೆ. ಸೊ ಇವತ್ತು ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರೋದ್ರಿಂದ ಆಫೀಸು ನಿಯರ್ ಇದೆ, ಸೊ ವಾಕಬಲ್ ಡಿಸ್ಟೆನ್ಸ್. ಸೊ ಆಫೀಸ್ಗೆ ಹೋಗೋಣ ಅಂತ ರೆಡಿ ಆದೆ. ಸೊ ನೋಡಿ, ಇದೆ ಇವತ್ತಿನ ನನ್ನ ಔಟ್ಫಿಟ್. ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಸೊ ಆಫೀಸಿಗೆ ಹೊರಟೆ. ಸೊ ಆಫೀಸ್ ರೀಚ್ ಆದೆ. ಇದೆ ನೋಡಿ ನಮ್ಮ ಆಫೀಸ್. ನಿನ್ನೆ ನೈಟ್ ಮಳೆ ಬಂದಿರೋದ್ರಿಂದ ಆಫೀಸ್ ವೆದರ್, ಸೊ ಬ್ಯಾಂಗ್ಳೂರ್ ವೆದರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟೋ ಕೂಲಾಗಿತ್ತು. ನಾನು ಬೆಳಗ್ಗೆ ಬೇಗನೆ ಆಫೀಸಿಗೆ ಬಂದಿದ್ದೆ. ಸೊ ಮಳೆ ಬಂದಿರೋದೆಲ್ಲ ಕಾಣಿಸ್ತಿತ್ತು, ವೆದರ್ ಫ್ರೆಶ್ ಅನ್ನಿಸ್ತಾ ಇತ್ತು. ಹಾಗೆ ನಾನು ಅಲ್ಲೊಂದು ಹೂವು ಕಿತ್ಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಸೊ ಕೀಳಬಾರ್ದು ಹಂಗೆಲ್ಲ, ಬಟ್ ನಾನು ಕಿತ್ಕೊಂಡೆ. ಸೊ ಕಿತ್ಕೊಂಡು ನಾನು ಆಫೀಸ್ ಒಳಗಡೆ ಬಂದೆ. ಸೊ ಇವತ್ತು ನಾನು ರಿಟರ್ನ್ ತುಮಕೂರಿಗೆ ಹೋಗ್ತಾ ಇಲ್ಲ. ಸೊ ಅದು ಯಾಕೆ ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಒಳಗಡೆ ಬಂದೆ. ಸೊ ಇದೆ ನಮ್ಮ ಫ್ಲೋರ್. ನನ್ನ ವರ್ಕ್ ಪ್ಲೇಸಿಗೆ ಬಂದು ನಾನು ತಂದಿದ್ದು ಹೂವನ ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಒಂದು ಪುಟ್ಟ ಗಣೇಶನ ಇಟ್ಕೊಂಡಿದ್ದೀನಿ. ಸೊ ಗಣೇಶನಿಗೆ ಹೇಳಿಬಿಟ್ಟು ಇವತ್ತು ಡೇ ಚೆನ್ನಾಗಿರಲಿ ಅಂತ ಪ್ರೇ ಮಾಡಿಬಿಟ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ. ಸೊ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಗ್ಲಾಸ್ ಆಫ್ ವಾಟರ್ ಕಂಪಲ್ಸರಿ ಅಲ್ವಾ. ಸೊ ನೀರು ತೊಗೊಂಡು ಬಂದು ನೀರು ಕುಡಿತಾ ನಾನು ಕೆಲಸನ ಸ್ಟಾರ್ಟ್ ಮಾಡಿದೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಕಾರ್ಪೊರೇಟ್ ಪೀಪಲ್ಗೆ ಅಥವಾ ಎಲ್ರಿಗೂ ವರ್ಕ್ ಮಾಡೋ ಮೂಡಂತೂ ಇರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ವರ್ಕ್ನ ನಾವು ಕಂಪ್ಲೀಟ್ ಮಾಡಲೇಬೇಕು. ಅದು ಫ್ರೈಡೇ ಆಗಿರಲಿ, ಯಾವುದೇ ಡೇ ಆಗಿರಲಿ. ಆ್ಯಂಡ್ ಈವನ್ ಫ್ರೈಡೇ ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡೋ ಟೆನ್ಷನ್ ಇರುತ್ತೆ. ಯಾವುದೇ ಪ್ರಾಜೆಕ್ಟ್ಸ್ ಡೆಡ್ಲೈನ್ ಇದ್ದರೆ ಅದನ್ನು ಕೊಡಬೇಕಿರುತ್ತೆ. ಸೊ ಎನಿ ಟೈಮ್ ಬಟ್ ನಿಮ್ಮ ಬಾಡಿನ ಯಾವಾಗಲೂ ಹೈಡ್ರೇಟಾಗಿ ಇಟ್ಕೊಳ್ಳಿ. ನಿಮ್ಮ ಕಡೆ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿರಿ. ನಿಮ್ಮ ಬಾಡಿನ ಯಾವಾಗಲೂ ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮೀನ್ಸ್ ಯಾವಾಗಲೂ ಹೈಡ್ರೇಟ್ ಆಗಿರಿ, ನೀರು ಕುಡಿತಾ ಇರಿ. ಸೊ ನಾನು ನೀರು ಕುಡಿದ್ಬಿಟ್ಟು ಸ್ವಲ್ಪ ಕೆಲಸ ಮಾಡಿ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಕೆಫೆಟೇರಿಯಾಗೆ ಹೋದೆ. ಕೆಫೆಟೇರಿಯಾ ನೋಡಿ ಇನ್ನೂ ಖಾಲಿ ಕಾಣಿಸ್ತಿತ್ತು, ಯಾಕಂದರೆ ನಾನು ಆಫೀಸ್ಗೆ ಬೇಗನೆ ಹೋಗಿದ್ದೆ. ಸೊ ಬ್ರೇಕ್ಫಾಸ್ಟಿಗೆ ಪರೋಟ ತೊಗೊಂಡಿದ್ದೆ, ಆಲೂ ಪರೋಟ ಚೆನ್ನಾಗಿತ್ತು. ಸೊ ವೆದರ್ನ ನೋಡಿಕೊಂಡು ವಿಂಡೋ ಸೈಡ್ ಕೂತು ನನ್ನ ಟಿಫನ್ನ ಎಂಜಾಯ್ ಮಾಡಿದೆ. ಚೆನ್ನಾಗಿತ್ತಾ ಅಂತ ಕೇಳೋಕ್ಕೆಲ್ಲ ಕಮೆಂಟ್ ಮಾಡೋಕ್ಕೆಲ್ಲ ಹೋಗಬೇಡಿ, ಇಟ್ಸ್ ಗುಡ್. ಸೊ ಟಿಫನ್ ಮಾಡಿಕೊಂಡು ಮತ್ತೆ ನಾನು ವರ್ಕ್ ಪ್ಲೇಸ್ಗೆ ಬಂದೆ. ಬಿಕಾಸ್ ಕೆಲಸ ಮಾಡಲೇಬೇಕಲ್ಲ. ಸೊ ಕೆಲಸ ಕಂಟಿನ್ಯೂ ಮಾಡಿದೆ. ಸೊ ಅಷ್ಟರಲ್ಲಿ ಕೊಲೀಗ್ಸ್ ಎಲ್ಲ ಕೂಡ ಬಂದರು. ಬಟ್ ನಾನು ಅವ್ರದ್ದು ಯಾರ್ದು ಕ್ಲಿಪ್ಪೆಲ್ಲ ಆ್ಯಡ್ ಮಾಡೋಕ್ಕೋಗಲ್ಲ, ಬಿಕಾಸ್ ಎಲ್ಲರೂ ವೀಡಿಯೋಲಿ ಕಂಫರ್ಟಬಲ್ ಇರಲ್ಲ. ಸೊ ಹೀಗೆ ಆಫೀಸಲ್ಲಿ ಸಂಜೆವರೆಗೂ ಕೆಲಸ ಮಾಡಿದ್ದಾಯಿತು. ಸೊ ನಾನು ಮೊದಲೇ ಹೇಳಿದಾಗೆ ಇವತ್ತು ನಾನು ತುಮಕೂರಿಗೆ ಹೋಗ್ತಿಲ್ಲ ರಿಟರ್ನ್. ಸೊ ಸಂಜೆ 6 o'clockವರೆಗೂ ಆಫೀಸಲ್ಲೇ ಇದ್ದೆ. ಸೊ ಕೆಲಸ ಮಾಡಿ ಸೊ ಒಂದು ಕಾಫಿ ಬೇಕಲ್ಲ. ಸೊ ಕಾಫಿ ತೊಗೊಂಡು ಬರೋಣ ಅಂತ ವೆಂಡಿಂಗ್ ಮಿಷಿನ್ ಹತ್ರ ಬಂದು ಕಾಫಿ ತೊಗೊಂಡೆ. ಸೊ ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಅಟ್ ಎನಿ ಟೈಮ್ ಏನೇ ಆಗಿರಲಿ
ಕಾಫಿ ಅಂತೂ ಮ್ಯಾಂಡೇಟ್ರಿ. ಸೊ ಕಾಫಿ ಕುಡ್ಕೊಂಡು ಮತ್ತೆ ನನ್ನ ಕೆಲಸ ಕಂಟಿನ್ಯೂ ಮಾಡಿದೆ, ಬಿಕಾಸ್ 6 o'clock ಮೈ ಲಾಗೌಟ್ ಟೈಮ್. ಸೊ ಕೆಲಸ ಮಾಡಿ ಎಲ್ಲ ಮುಗಿಸಿ ನಾನು 6 o'clockಗೆ ಹೊರಟೆ. ಸೊ ಔಟ್ಫಿಟ್ ಎಲ್ಲ ಚೆಕ್ ಮಾಡಿಕೊಂಡು ನಾನು ಮತ್ತೆ ಕೆಳಗೆ ಕೆಫೆಟೇರಿಯಾಗೆ ಬಂದೆ, ಬಿಕಾಸ್ ನಾನು ಜರ್ನಿ ಮಾಡಬೇಕಿತ್ತು. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಏನಾದರೂ ಫುಡ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಕೆಳಗೆ ಕೆಫೆಟೇರಿಯಾಗೆ ಬಂದು ಸ್ಯಾಂಡ್ವಿಚ್ ತೊಗೊಂಡೆ. ಸೊ ಹೆವಿಯಾಗಿ ಏನು ತಿನ್ನೋದು ಬೇಡ, ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ಯಾಂಡ್ವಿಚ್ ತೊಗೊಂಡು ತಿಂದ್ಕೊಂಡು ಮತ್ತೆ ರೆಡಿ ಆದೆ. ನಾನಿವತ್ತು ಹೋಗ್ತಿರೋದು ಸೋಲೋ ಟ್ರಾವೆಲ್ ವಿತ್ ಒಂದು ಟ್ರಾವೆಲ್ ಟೀಮ್ ಜೊತೆ. ಯಾವ ಟೀಮು ಎಲ್ಲಿ ಹೋಗಿದ್ದೆ ಅಂತೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲೆಲ್ಲ ನಿಮಗೆ ಹೇಳ್ತೀನಿ. ಸೊ ನನ್ನ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ. ಸೋಲೋ ಟ್ರಾವೆಲ್ ಅಂದರೆ ನಾನು ಒಬ್ಬಳೇ ಹೋಗ್ತಾ ಇಲ್ಲ, ಸ್ಟ್ರೇಂಜರ್ಸ್ ಜೊತೆ ಅಂದರೆ ಗೊತ್ತಿಲ್ಲದೆ ಇರೋರ ಜೊತೆ ಹೋಗ್ತಾ ಇದ್ದೀನಿ. ಒಂದು 15 ಮೆಂಬರ್ಸ್ ಇರ್ತಾರೆ ಅನ್ಕೋತೀನಿ. ಸೊ ಚೆನ್ನಾಗಿರುತ್ತೆ, ಬಿಕಾಸ್ ನಾನು ಆಲ್ರೆಡಿ ಒನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗಾಗಿ ಮತ್ತು ಈ ಇಯರ್ ಎಲ್ಲೂ ಹೋಗಿರಲಿಲ್ಲ, ಹಾಗಾಗಿ ಈ ಟೈಮ್ ಹೋಗೋಣ ಅಂತ ಹೇಳಿ ಸಡನ್ ಪ್ಲ್ಯಾನ್ ಮಾಡಿ, ಮತ್ತು ಲಾಂಗ್ ವೀಕೆಂಡ್ ಇರೋದ್ರಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಸೊ ಅಲ್ಲಿಂದ ನಾನು ಕ್ಯಾಬ್ ತೊಗೊಂಡು ಮೆಟ್ರೋ ಸ್ಟೇಷನ್ನಿಗೆ ಬಂದೆ. ಮೆಟ್ರೋ ಅಂತೂ ಸಿಕ್ಕಾಬಟ್ಟೆ ರಶ್ ಇತ್ತು. ಅಲ್ಲಿಂದ ಅವರು ನನ್ನ ಪಿಕಪ್ ಮಾಡಿದ್ದು ಹೇಳಿದ ಪಾಯಿಂಟ್ಗೆ ಬಂದೆ. ಸೊ